ಹಾಯ್ ಗಾಯ್ಸ್, ವೆಲ್ಕಮ್ ಟು ಶಿಲ್ಪರಾಜ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಮನೇಲಿ ಕಿಚನ್ನ ಸ್ವಲ್ಪ ಡೆಕೋರ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ. ಸೊ ಅದಕ್ಕಾಗಿ ಈ ಐಟಮ್ಸ್ನೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಬಂದು ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್, ಮೀಶೋ ಇಂದ ಆರ್ಡರ್ ಮಾಡಿದ್ದೆ. ಸೊ ಇದರಲ್ಲಿ ಬಂದಿರೋ ಐಟಮ್ಸ್ ಎಲ್ಲ ನಾನು ನಿಮ್ಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಈ ಐಟಮ್ಸ್ ಎಲ್ಲಾನು ಡೀಟೇಲ್ಸ್ ಮತ್ತೆ ಲಿಂಕ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ. ನೀವು ತಪ್ಪದೆ ಯಾರಿಗಾದ್ರೂ ಯೂಸ್ಫುಲ್ ಆಗತ್ತೆ ಅನ್ಸಿದ್ರೆ ಚೆಕ್ ಮಾಡಿ ನೋಡಿ. ಈಗ ಈ ಬಾಕ್ಸಸ್ ಏನೇನ್ ಆರ್ಡರ್ ಮಾಡ್ಕೊಂಡಿದೀನಿ ಅಂತ ನಿಮ್ ಹತ್ರ ಶೇರ್ ಮಾಡ್ಕೊತೀನಿ. ಓಕೆನಾ? ಇದು ಬಂದು ಸೆಟ್ ಆಫ್ 6 ಬಾಕ್ಸಸ್. ಸೊ ನೋಡಿ, ಹಿಂಗೆ ನಾವು ಬಾಕ್ಸಸ್ ಏನಾದ್ರು ತಗೊಂಡ್ ಹೋಗೋದಕ್ಕೂ ಯೂಸ್ ಆಗತ್ತೆ ತುಂಬಾನೇ. ಸೊ ಪ್ಯಾಕಿಂಗು ಎಲ್ಲ ಚೆನ್ನಾಗಿ ಬಂದಿದೆ. ನಾನು ಮುಂಚೆನೆ ಇದೆಲ್ಲ ಓಪನ್ ಮಾಡಿದ್ದೆ, ಬಿಕಾಸ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಮತ್ತೆ ರಿಟರ್ನ್ ಮಾಡ್ಬೇಕಾಗತ್ತಲ್ವಾ, ಅದನ್ನ ಹಂಗೆ ಡ್ಯಾಮೇಜ್ ಬಂದಿದೆ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡಿದ್ದೆ ಅಷ್ಟೇ. ಸೊ ಈ ತರ ಪ್ಯಾಕಿಂಗ್ ಬರುತ್ತೆ. ಬಾಕ್ಸ್ ಸೆಟ್ ಆಫ್ 6 ಬರುತ್ತೆ. ಇದ್ರದ್ದು ನಾನು ಡಿಸ್ಕ್ರಿಪ್ಷನ್ ಇಲ್ಲಿ ಪಕ್ಕದಲ್ಲಿ ಒಂದು ಫೋಟೋ ಆಡ್ ಮಾಡ್ತಾ ಇರ್ತೀನಿ, ನೀವು ಚೆಕ್ ಮಾಡಿ. ಸ್ಪೈಸಸ್ ನ ಹಾಕೊಳ್ಳೋದಕ್ಕೆ ಮಾಡಿದ್ದೆ. ಗ್ಲಾಸ್ ಜಾರು, ಇದು ಬಂದು ಪ್ಲಾಸ್ಟಿಕ್ ಬರುತ್ತೆ, ಇದು ಗ್ಲಾಸ್ ಬರುತ್ತೆ ಕೆಳಗಡೆ. ಈ ತರ ಓಪನ್ ಮಾಡೋದು ಮತ್ತೆ ಯೂಸ್ ಮಾಡ್ಕೊಳ್ಳೋದು. ಇದೂನು ಈ ಕಡೆನೂ ಇದೆ, ಟೂ ಸೈಡ್ಸ್ ಓಪನ್ ಇದೆ. ಈ ಕಡೆ ಈ ತರ ನೋಡ್ಬೋದು. ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ತರ ಫುಲ್ ಪ್ಯಾಕ್ಡ್ ಆಗಿ ಮಾಡ್ಕೊಟ್ಟಿದ್ದಾರೆ. ಇದನ್ನು ಚೆನ್ನಾಗಿದೆ. ಸ್ಪೈಸಸ್ ಎಲ್ಲ ಹಾಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಾಕ್ಸ್ ಬಂದು ಇದು ಫ್ರಿಡ್ಜ್ ಸ್ಟೋರೇಜ್. ಆಕ್ಚುಲಿ ಇದು ತುಂಬಾ ಜನ, ನನ್ಗೆ ಇದು ತುಂಬಾ ಚೆನ್ನಾಗಿ ಯೂಸ್ ಆಗತ್ತೆ. ನಾನು ಆಫೀಸು ಮತ್ತೆ ಶಾಪು ಮನೇಲಿ ಎಲ್ಲ ಬೇಗ ಬೇಗ ಅಡ್ಗೆ ಮಾಡ್ಕೊಳ್ಳೋದಕ್ಕೆ, ಬೆಳಗ್ಗೆ ಬೇಗ ಎದ್ದು ಆಫೀಸ್ಗೆ ಹೋಗೋದಕ್ಕೆ, ಅಡ್ಗೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು. ವೆಜಿಟೇಬಲ್ಸ್ ಇದೆಲ್ಲ ಒಂದೇ ಇದ್ರಲ್ಲಿ ಕಟ್ ಮಾಡಿ ಇಟ್ಕೊಂಡು ನೈಟ್ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಸೊ ನಮ್ಗೆ ತುಂಬಾ ಈಸಿ ಆಗತ್ತೆ ಬೆಳಗ್ಗೆ ಕಿಚನ್ ಅಲ್ಲಿ ಅಡ್ಗೆ ಮಾಡೋದಕ್ಕೆ. ಹಂಗಾಗಿ ಇದೊಂದು ಬಾಕ್ಸ್ ಆರ್ಡರ್ ಮಾಡಿದೆ. ಇದು ಬಂದು ಕಿಚನ್ ಡೆಕೋರ್ ಅಂತ ಹೇಳಿದ್ನಿ ಅಲ್ವಾ, ಅದ್ರ ಪರ್ಪಸ್ ಆಗಿ ಈ ತರ 3 ಟೈಪ್ಸ್. ಇದು ನಾನು ಯಾವ್ದ್ರಲ್ಲಿ ಆರ್ಡರ್ ಮಾಡಿದೆ ಅಂತ ಸರಿಯಾಗಿ ನೆನಪಿಲ್ಲ, ಬಟ್ ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್, ಮತ್ತೆ ಫೋಟೋನ ಹಾಕ್ತೀನಿ, ಚೆಕ್ ಮಾಡಿ ನೋಡಿ. ಈ ತರ ಇದು ಬಂದು ಆಯಿಲ್ಡ್. ನನ್ಗೆ ಮನೇಲಿ ಈ ತರ ಗ್ಲಾಸ್ ಒಂದು ತಗೊಂಡಿದ್ದೆ ಮುಂಚೆನೆ. ಈಚ್ ಬಂದು 100 rupees ಏನೋ ತಗೊಂಡಿದ್ದೆ, ಬಟ್ ಅದು ತುಂಬಾ ದಿನಾನು ಯೂಸ್ ಮಾಡ್ಕೊಳ್ಳೋದಕ್ ಆಗ್ಲಿಲ್ಲ. ಅದು ಇದಕ್ಕಿದಂಗೆ ಅದು ಬಿಸಿಗ ಏನು ಅಂತ ಗೊತ್ತೇ ಇಲ್ಲ, ಹೊಡೆದೇ ಹೋಯ್ತು. ಹಂಗಾಗಿ ಮತ್ತೆ ಇದನ್ನ 2 ಆರ್ಡರ್ ಮಾಡ್ಕೊಂಡಿದ್ದೆ. ಇದು 150 ಆರ್ ಸಮಥಿಂಗ್ ಕಮ್ಮಿ ರೇಟ್ ಅಲ್ಲೇ ಬಂದಿದೆ ಎರಡೂನು. ಬಟ್ ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು, ಎಲ್ಲೂ ಡ್ಯಾಮೇಜ್ ಇರ್ಲಿಲ್ಲ, ಎಲ್ಲ ಚೆನ್ನಾಗಿ ಬಂದಿತ್ತು. ಅಂದ್ರೆ 2 ಟೈಪ್ಸ್ ಇರೋದು ಒಂದು ಆತರ ಬಂದಿದೆ. ಈ ಬಾಕ್ಸ್ ಬಂದು ಇದು ಅಮೆಝಾನ್ ಇಂದ ಆರ್ಡರ್ ಮಾಡ್ಕೊಂಡಿದ್ದೆ. ಆಕ್ಚುಲಿ ಇದಕ್ಕೊಂದು ಸ್ಟೋರಿನೇ ಇದೆ. ನಾನು ಅಮೆಝಾನ್ ಅಲ್ಲಿ ಫಸ್ಟ್ ಆರ್ಡರ್ ಮಾಡ್ಕೊಂಡಾಗ ನಾವು ಯಶವಂತಪುರದಲ್ಲಿ ಸ್ಟೇ ಮಾಡ್ತಿದ್ವಿ. ಅಲ್ಲಿ ಸ್ಟೇ ಮಾಡ್ತಿರ್ಬೇಕಾದ್ರೆ ಆ ಮನೆ ಅಡ್ರೆಸ್ಗೆ ನಾನು ಬುಕ್ ಮಾಡ್ಬಿಟ್ಟಿದ್ದೆ. ಅದು ಹೋಗಿ ಯಾರೋ ಬೇರೆಯವ್ರು ಡೆಲಿವರಿ ತಗೊಂಡಿದ್ದಾರೆ, ಬಟ್ ಅದು ಆಲ್ರೆಡಿ ನಾನು ಫೋನ್ ಪೇ ಮಾಡ್ಬಿಟ್ಟಿದ್ದೆ. ಸೊ ಪೇ ಅಂಡ್ ಆರ್ಡರ್ ಇದು. ಹಂಗಾಗಿ ಅಮೆಝಾನ್ ಅವ್ರಿಗೆ ನಾನು ಮೇಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅವರು ಮತ್ತೆ ನನ್ಗೆ ಕೋಆರ್ಡಿನೇಟ್ ಮಾಡ್ಬಿಟ್ಟು ಮತ್ತೆ ಅವ್ರು ನನ್ಗೆ ಅಮೌಂಟ್ ರಿಟರ್ನ್ ಮಾಡೋದಕ್ ಆಗೋದಿಲ್ಲ, ಮಿಸ್ ಡೆಲಿವರಿ ಆಗಿದ್ರು ನೀವು ಮತ್ತೆ ಇದೇ ಐಟಮ್ನ ನೀವು ಮತ್ತೆ ಪರ್ಚೇಸ್ ಮಾಡ್ಬೋದು ಮೇಡಮ್ ಅಂತ ಅವ್ರು ಮತ್ತೆ ಕಳ್ಸ್ಕೊಟ್ರು. ಸೊ ಅಮೆಝಾನ್ ಅವ್ರಂತೂ ನಿಜವಾಗ್ಲೂ ನಾನು ಅಮೌಂಟ್ ವೇಸ್ಟ್ ಆಗೋಯ್ತು ಇನ್ನು ಅನ್ಕೊಂಡೆ, ಬಟ್ ಅಮೆಝಾನ್ ಅವ್ರು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಕಸ್ಟಮರ್ ಕೇರ್ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಯ್ತು ನನ್ಗೆ. ಹಂಗಾಗಿ ಯಾರಾದ್ರೂ ಈ ತರ ಆರ್ಡರ್ ಮಾಡಿ ಮಿಸ್ಟೇಕ್ ಆಗಿ ಡೆಲಿವರಿ ಪರ್ಸನ್ ನಿಮ್ ಆರ್ಡರ್ನ ಮತ್ತೆ ಅವ್ರು ಕಾಲ್ ಮಾಡಿದ್ರು, ನೀವು ಅವ್ರು ಪಿಕ್ ಮಾಡ್ತಾ ಇಲ್ಲ ಅಂದಾಗ ನೀವು ಕಸ್ಟಮರ್ ಕೇರ್ಗೆ ಕಂಪ್ಲೇಂಟ್ ಮಾಡ್ಬೋದು. ಅವರು ನಿಮಗೆ ರೆಸ್ಪಾಂಡ್ ಆಗಿ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ನಿಮ್ ಐಟಮ್ ನಿಮ್ಗೆ ಎಲ್ಲೂ ಹೋಗೋದಿಲ್ಲ, ಮತ್ತೆ ರಿಟರ್ನ್ ನಿಮ್ ಹತ್ರ ಬಂದೇ ಬರುತ್ತೆ ಡೆಫಿನೆಟ್ಲಿ. ಸೊ
ಇದು ಬಂದು ಗ್ಲಾಸ್ ಐಟಮ್ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇದು ಬಂದು ಗ್ಲಾಸ್ ಐಟಮ್ ಸ್ಟೋರೇಜ್ ಇದೆ ಪ್ಯಾಕಿಂಗ್ ಎಲ್ಲ. ಮತ್ತೆ ಇದು ನೋಡಿ ಈ ತರ ಬಂದಿದೆ. ಮೇಲೆಲ್ಲ ಸ್ಟೀಲು, ಇದು ಗ್ಲಾಸ್. ಸೊ ಚಿಕ್ಕ ಪುಟ್ಟ ಸ್ಪೈಸಸ್ ಹಾಕೊಳ್ಳೋದಕ್ಕೆ, ಮತ್ತೆ ಬಿರಿಯಾನಿ ಸ್ಪೈಸಸ್ ಅಥವಾ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೊಳ್ಳೋ ಯಾವುದೇ ಐಟಮ್ಸ್ ನಲ್ಲಿ ನಾವು ಈಸಿಯಾಗಿ ಸ್ಟೋರ್ ಮಾಡ್ಕೋಬಹುದು. ಸೊ ಇದು ಬಂದು ಪ್ಯಾಕಿಂಗ್ ಈ ತರ ಬಂದಿದೆ, ಚೆನ್ನಾಗಿದೆ. 6 ಬಂದಿದೆ. ಪ್ರೈಸ್ ಎಲ್ಲ ನಾನು ಇಲ್ಲಿ ಹಾಕ್ತೀನಿ, ನೀವು ಚೆಕ್ ಮಾಡ್ಬೋದು. ನಮ್ಮ ಮನೇಲಿ ಸಾಲ್ಟ್ ಹಾಕೊಳ್ಳೋದಕ್ಕೆ ನಾನು ಮಾಮೂಲಲ್ಲೇ ಯೂಸ್ ಮಾಡ್ಕೋತಿದ್ದೆ. ಈ ತರ ನಾನು ಹೊರಗಡೆ ಕೇಳಿ ನೋಡ್ದೆ, ಬಟ್ ಅಮೌಂಟ್ ತುಂಬಾನೇ ಹೇಳಿದ್ರು. ನನ್ಗೆ ಅಷ್ಟು ಅಮೌಂಟ್ ಇದಕ್ಕೆ ವರ್ತ್ ಅಲ್ಲ ಅನ್ನಿಸ್ತು. ಬಟ್ ಮೀಶೋನಲ್ಲಿ ವರ್ತ್ ಪ್ರೈಸ್ಗೆ ನನ್ಗೆ ಸಿಕ್ತು. ಸೊ ಹಂಗಾಗಿ ನಾನು ಇದೆರಡನ್ನು ಸಾಲ್ಟ್, ಮತ್ತೆ ರಾಕ್ ಸಾಲ್ಟ್ ಮತ್ತೆ ನೈಸ್ ಸಾಲ್ಟ್ಗೆ ಹಾಕೊಳ್ಳೋದಕ್ಕೆ ಆರ್ಡರ್ ಮಾಡ್ಕೊಂಡಿದ್ದೆ. ಬಟ್ ಇದೆರಡು ಸೇರಿ 350 ಅರೌಂಡ್ ಆ ತರ ಆಗಿರ್ಬೋದು. ಕ್ವಾಲಿಟಿನು ಪ್ಯಾಕಿಂಗು ಅಷ್ಟೇ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಇದು ನೆಕ್ಸ್ಟ್ ಬಾಕ್ಸ್ ಬಂದು ಈ ತರ ಇದೆ. ಇದೂನು ಏರ್ಟೈಟ್ ಕಂಟೈನರ್. ಬಟ್ ಇದು ನನ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ ತುಂಬಾ ಕಮ್ಮಿ ಪ್ರೈಸ್ಗೆ ಬಂತು ಅಂತ ಹೇಳ್ಬೋದು. ಅರೌಂಡ್ 199 ರುಪೀಸ್ 6 ಬಾಕ್ಸಸ್. ಬಟ್ ಪ್ಲಾಸ್ಟಿಕ್ ಇದೆ. ಇದು ಬಂದು ಕಿಚನ್ ಅಲ್ಲಿ ಕೌಂಟರ್ ಟಾಪ್ ಅಲ್ಲಿ ಆಯಿಲ್ ಮತ್ತೆ ಚಿಕ್ಕ ಚಿಕ್ಕ ಸ್ಪೈಸಸ್ ಅದೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ನಾನು ಇದು ಸ್ವಲ್ಪ ದೊಡ್ಡದೇ ಆರ್ಡರ್ ಮಾಡಿದ್ದೆ, ಬಟ್ ಇಷ್ಟು ಚಿಕ್ಕದಾಗಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಬಟ್ ಇಷ್ಟು ಸಾಕಾಗತ್ತೆ ಬಿಡು ಅಂತೇಳಿ ಮತ್ತೆ ನಾನು ರಿಟರ್ನ್ ಏನು ಮಾಡಕ್ ಹೋಗ್ಲಿಲ್ಲ. ಕ್ವಾಲಿಟಿ ಏನೋ ಚೆನ್ನಾಗೇ ಇದೆ, ಬಟ್ ಸೈಜಸ್ ಅಲ್ಲಿ ನನ್ಗೆ ಅಷ್ಟು ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ. ಸೊ ಇಟ್ಸ್ ಓಕೆ, ಏನು ಮಾಡಕ್ಕಾಗಲ್ಲ. ಇದು ಅಮೆಝಾನ್ ಇಂದ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. 500 ಗ್ರಾಮ್ಸ್ ವರೆಗೂ ಸ್ಟೋರ್ ಮಾಡತ್ತೆ. ಇದು ಬಂದು ಏರ್ಟೈಟ್ ಕಂಟೈನರ್. ಇದರಲ್ಲಿ ನಾವು ಬಾಕ್ಸ್ ಆಫ್ 12 ಬರುತ್ತೆ. ಸೆಟ್ ಆಫ್ 12 ಬರುತ್ತೆ. ಇದನ್ನ ನಾವು ಕಾಳುಗಳನ್ನು ಏನಾದ್ರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಹಂಗೆ ಅರೌಂಡ್ 1900 ಸಮಥಿಂಗ್ ಬಂದಿದೆ ಪ್ರೈಸ್. ಇದು ಬಂದು ರ್ಯಾಕ್ ಸ್ಟೋರೇಜ್ ತರ ಇದನ್ನ ತಗೊಂಡಿದ್ದೆ. ಈಗ ನೋಡ್ಬೋದು ನೀವು, ಈ ತರ ಬಂದಿದೆ ಪ್ಯಾಕ್ ಅಲ್ಲಿ. ಟೋಟಲ್ ಬಂದು ಈ ತರ ಬಂದಿದೆ. ಇದನ್ನ ಸೆಟ್ ಮಾಡ್ಕೊಳ್ಳೋದು ತುಂಬಾನೇ ಈಸಿ, ಅಷ್ಟು ಕಷ್ಟ ಅಂತ ಏನ್ ಅನ್ಸಲ್ಲ. ಇದು ಬಂದು ಕಿಚನ್ ಅಲ್ಲಿ ವುಡ್ ರ್ಯಾಕ್. ಅಷ್ಟೇ ಈ ವಿಡಿಯೋ. ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಲೈಕ್ ನಮ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಇನ್ನು ತುಂಬಾ ವಿಡಿಯೋಸ್ ಮಾಡ್ಬೇಕು ಅಂತ ಮೋಟಿವೇಟ್ ಅನ್ಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.